ನಿನ್ನೆ ಚಿತ್ರದುರ್ಗ ಜಿಲ್ಲೆಯ ಕೊಣನೂರು ಗ್ರಾಮದಲ್ಲಿ ಏನು ಒಂದು ಭೀಕರ ಮರ್ಡರ್ ಆಗಿತ್ತು. ಆ ಘಟನೆಗೆ ಸಂಬಂಧಪಟ್ಟಂತೆ ಏನು ಮೃತಪಟ್ಟಿರುವಂಥ ಮಂಜುನಾಥ್ ಅವರ ಮಾವನವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಗೋಣ. ಏನಾಯಿತು ನಿನ್ನೆ ಘಟನೆ ಅಂತ. ಸರ್, ನಿನ್ನೆ ಮಂಜುನಾಥ್ ಅವರು ತಮ್ಮ ಮನೆಯಲ್ಲಿದ್ದರಂತೆ. ಏನಾಯಿತು? ಅವರು ಯಾವಾಗ ಹೋದರು ಊರಿಗೆ? ಊರಲ್ಲಿ ಏನೆಲ್ಲ ಆಯಿತು ಅಂತ. ಸರ್, ಅವರು 3-3:30 ಬಿಟ್ಟರು ಮನೇನ. ಅಲ್ಲಿ ಇನ್ನೂ ಮನೆ ಒಳಕ್ಕೆ ಹೋಗಿಲ್ಲ. ಅವನು ಬೈಕ್ ತಗೊಂಡು ಮನೆ ಒಳಕ್ಕೆ ಹೋಗಿಲ್ಲ. ಮನೆ ಒಳಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಹೊಡೆದಾರೆ. ಆ ಬಿಡಿಸ್ಕೊಳಕ್ಕೆ ಬಂದಿದ್ದಾರೆ ಅವ್ರ ಅಪ್ಪಾಜಿ ಅವ್ರಮ್ಮ. ಆ ಬಿಡಿಸ್ಕೊಳಕ್ಕೆ ಬಂದವರಿಗೂ ಕಾಲು ಮುರಿದ್ದಾರೆ, ಕೈನೂ ಮುರಿದ್ದಾರೆ. ಇಬ್ಬರಿಗೂ ಒಬ್ರಿಗಲ್ಲ. ಇವನಿಗೆ ಸಾಯಂಗೆ ಹೊಡೆದಾರೆ, ಮರ್ಮಾಂಗಕ್ಕೆ ಹೊಡೆದಾರೆ. ಸೀದಾ ಸೈಜ್ಗಲ್ಲಿ ಎತ್ತಾಕಿದ್ದಾರೆ. ಮೈ ಮೇಲೆ ಹಾಕಿಲ್ಲ, ಅವರು ಮರ್ಮಾಂಗಕ್ಕೆ ಹಾಕಿದ್ದಾರೆ. ಕೆಳಗೆ ಹಾಕಿದ್ದಾರೆ. ಈಗ ಇಲ್ಲಿ ಬಾಡಿ ಐತೆ ನೋಡಿ, ನೀವೇ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡಿ. ಆರೆಗೆ ಹೊಡೆದಾರೆ, ಆರೆಗೆ ಇಟ್ಟಿದ್ದಾರೆ. ಅಲ್ಲ, ಅಷ್ಟು ದೊಡ್ಡ ಮಟ್ಟದ ಗಲಾಟೆ ಆದರೆ ಹಳ್ಳಿ ಆಗಿರೋದ್ರಿಂದ ಯಾರು ಅವ್ರನ್ನ ಬಿಡ್ಸೋಕೆ ಬರಲಿಲ್ವಾ? ಹೇಗೆ ಅಂತ? ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಹೊಡೆದು ಮತ್ತೆ ಸೆಕೆಂಡು ಒಂದು 15 ನಿಮಿಷ 20 ನಿಮಿಷ ಬಿಟ್ಟು ಆಮೇಲೆ ಬಂದು ಇನ್ನೊಂದ್ಸರಿ ಹೊರ ಕೆಳೆದು ಹೊಡೆದು ಅಲ್ಲಿ ಹಾಕಿ ಹೋಗಿದ್ದಾರೆ. ಹೊರ ಕೆಳೆದು ಹೊಡೆದಾರೆ. ಯಾರೂ ಬಂದಿಲ್ಲ, ಊರಾಗ ಯಾರೂ ಬಂದಿಲ್ಲ. ಆಮೇಲೆ ನಮಗೆ ಫೋನ್ ಬಂತು. ನಮಗೆ ಫೋನ್ ಬಂದಮೇಲೆ ಹಂಗೆ ಯಾಕೆ ದಾನ್ಲಿ ಆಗುತ್ತೆ ಅಂತೇಳಿ ಮಂಜು ಫೋನ್ ಮಾಡಿದ್ವಿ. ಮಂಜು 1 ಸರಿ 2 ಸರಿ ರಿಂಗ್ ಆಯಿತು. 3ನೇ ಸರಿ ರಿಂಗೇ ಆಗಲಿಲ್ಲ, ಸ್ವಿಚ್ ಆಫ್ ಅಂತ ಬಂತು. ಆಮೇಲೆ ಸೀದಾ ನಾವು ಸಿರಿಗೆರೆ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿಗೆ ಬರ್ರಿ ಅಂತ ಹೇಳಿದ್ರು, ಅಲ್ಲಿಗೆ ಹೋದ್ವಿ ನಾವು. ಅಲ್ಲಿ ಆಸ್ಪತ್ರೆಗೆ ಸೇರಿಸ್ತವ್ರು ಯಾರು, ಹೇಗೆ ಅಂತ? ಅಂದರೆ ನಡು ರೋಡಲ್ಲೇ ಹೊಡೆದು ಹಾಕಿದ್ರ ಅಂತ? ಹಾಕಿದಾರೆ ಸರ್. ಹೋಗಿದ್ದಂಕನೆ ಮನೆ ರೋಡು ಮನೆ 2 ಒಂದೇ ಸರ್. ಅಲ್ಲೇ ಹೊಡೆದಿರೋದು ಅವರು. ಮನೆ ರೋಡ್ ದೂರ ಏನಿಲ್ಲ, ಹತ್ರ ಇದೆ. ಅಲ್ಲೇ ಹೊಡೆದಿರೋದು ಅವರು. ಈಗ ತಪ್ಪು ಯಾರ್ದು ಸರ್? ಈಗ ಹುಡುಗಂದ ಹೇಗೆ ತಪ್ಪು ಯಾರ್ದು ಅಂತೇಳಿ ನಮ್ಮನ್ನ ಕೇಳೋದು ಬೇಡ, ನೀವ್ ಹೇಳ್ಬೇಕು ಅದನ್ನ. ತಪ್ಪು ಹೊಡೆದಾರ ತಪ್ಪ, ಏನು ಹೊಡೆಸ್ಕೊಂಡಾರ ತಪ್ಪ, ನೀವ್ ಹೇಳಿ ಅದನ್ನ. ಯಾರು ತಪ್ಪದು? ವಿತ್ ರೆಕಾರ್ಡ್ ಐತೆ, ಮದುವೆ ಆಗಿರೋ ರೆಕಾರ್ಡ್ ಇದೆ, ಪ್ರತಿಯೊಂದು ರೆಕಾರ್ಡ್ ಇದೆ, ಎಲ್ಲ ಕೊಡ್ತೀನಿ. ಟಿವಿ ಕೊಡ್ತೀನಿ, ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕೊಡೋಂದ್ರೆ ಕೊಡ್ತೀನಿ. SP ಆಫೀಸ್ ಒಳಗೆ ಕೊಟ್ಟಿದ್ವಿ, DSP ಆಫೀಸ್ ಒಳಗೆ ಕೊಟ್ಟಿದ್ವಿ. ನಮಗೆ ನ್ಯಾಯ ಸಿಕ್ಕಿಲ್ಲ, ಮತ್ತು ಕೋರ್ಟಿಗೆ ಹಾಕಿದ್ವಿ. ಇವ್ನು ಸೆಕೆಂಡ್ ಹೋಗಿದ್ದಂಕನೇ ಸಾಯಂ ಕೊಡೋದಾರಂದ್ರೆ. ಈಗ ಮಂಜುನಾಥ್ ಅವರು ಈ ತರ ಗಲಾಟೆ ಆಗುತ್ತೆ ಊರಲ್ಲಿ, ಬೇಡ ಅಂತಂದ್ರೆ ಅಲ್ಲ ಆಗುತ್ತೆ ಅಂತ ತಮ್ಮ ಮನೇಲಿ ಇದ್ರು, ಬೇಡ ಅಂತ ಹೇಳಿ ಇದ್ರು ಅವರು. ಬೇಡ ಅಂತೇಳಿ ಇದ್ರು. ಮತ್ತೆ ಹೋಗಿದ್ದೆ ಹೇಗೆ ಅಂತ? ಹೋಗ್ತೀನಿ ಅಂದ್ರು. ಎಷ್ಟು ಸತಿರನ ಅಲ್ಲಿ ಏನೋ ಮಾಡ್ಕೊಳ್ಳೋಣ, ಹಬ್ಬ ಐತೆ ಅಂತೇಳಿ ಹೋದ್ರು ಅವರು. ನಾಳೆ ಬಿಟ್ಟು ನಾಳೆ ದೀಪಾವಳಿ ಇದೆ, ಬಿಡು ಹೋಗ್ಲಿ ಅಂತೇಳಿ ಹೋದ್ರು. ಹೋಗದಂಗ ನೋಡಿದಾರ ಅವ್ರು. ಮನೆ ಒಳಗೆ ಬಿಟ್ಟಿಲ್ಲ ಅವನ್ನ. ಆತ ಬರೋದೆಲ್ಲ ಹೇಗೆ ಗೊತ್ತಾಯ್ತು ಸರ್ ಅಂತ? ಆತ ಅಲ್ಲಿ ಮುಂಚೆನೆ ವಾಚ್ ಮಾಡ್ತಾ ಇದ್ರ ಹೆಂಗೆ ಅಂತ? ಅವ್ರ ಕಾಂಟ್ಯಾಕ್ಟ್ ಇರ್ಬೋದು, ಅದೆಲ್ಲ ಗೊತ್ತಿಲ್ಲ ನಮ್ಗೆ. ಅವ್ರ ಕಾಂಟ್ಯಾಕ್ಟ್ ಇರ್ಬೋದು ಅವ್ರಿಗೆ. ಈಗ ನೀವು ಕೊಟ್ಟಿರೋ ಒಂದು ಆಡಿಯೋದಲ್ಲಿ ಏನಿದೆ ಅಂತಂದ್ರೆ, ಹುಡುಗಿನೇ ಬರಕ್ ಹೇಳಿದ್ಲು, ಊರಿಗೆ ಬಾ ಅಂತಂದು ಅಂತ ಹೇಳಿದ್ರು. ಅವಳೇ ಬರಕ್ ಹೇಳಿದ್ರು ಅಂತಂದ್ರೆ ಅವರೇ ಪ್ಲಾನ್ ಮಾಡಿದ್ರ ಸರ್? ಈಗ ಗೊತ್ತಿಲ್ಲ. ಈಗ ಹೇಳಿದ್ರಲ್ಲ, ಇದು ಗೊತ್ತಿಲ್ಲ ಸರ್ ನಮ್ಗೆ. ಈಗ ಹುಡುಗಿ ಬರಕ್ ಹೇಳಿರೋದು ನಮಗೆ ಗೊತ್ತಿಲ್ಲ. ಹಿಂದಿದೆಲ್ಲ ನಮಗೆ ದಾಖಲೆ ಗೊತ್ತೈತೆ ನಮಗೆ. ಪ್ರೀತಿ ಮಾಡಿರೋದು, ಎಲ್ಲಿ ಹೋಗಿರೋದು ಹಳೇದೇ ಇರ್ಬೇಕೇನಂಗಾರೆ. ಯಾವುದು? ಈಗ ಅವರು ಹುಡುಗಿ ನೀನು ಬಂದು ನಾನು ಕರ್ಕೊಂಡು ಹೋಗು, ನಾನು ನೀನ್ ಬಿಟ್ಟಿರೋದಿಲ್ಲ ಅಂತ ಹೇಳ್ತಾರಂತ. ಅಂದ್ರೆ ಅದು ಹಳೆ ಕೊಟ್ಟಿರ್ಬೋದು. ಅಲ್ಲ, ಹಳೆ ವಿಡಿಯೋ, ಹಳೆ ಆಡಿಯೋನಾ ಇಲ್ಲ ಈಗ ಇತ್ತೀಚಿನ ನಿನ್ನೆ ಆಡಿಯೋ? ಅದ್ ನಾವು ನೋಡಿಲ್ಲ, ಅದನ್ನ ನೋಡಿಲ್ಲ ನಾವು. ನೀನೇ ಬಂದು ಕರ್ಕೊಂಡು ಹೋಗು ಅಂತ ಹೇಳಿರೋದು ನಮ್ಗೆ ಯಾವ್ದು ಗೊತ್ತೇ ಇಲ್ಲ ನಮ್ಗೆ. ಇದ್ರಾಗ ಏನಾದ್ರು ಇದ್ರೆ ಚೆಕ್ ಮಾಡ್ಕೊಳ್ರಿ. ನಿಮ್ಗೆ ಎಲ್ಲ ಟೋಟಲಿ ಕೊಟ್ಟಿದ್ದೀನಲ್ಲ, ಕೊಡ್ತೀನಿ. ಇನ್ನು ಈಗಲೂ ಕೊಡ್ತೀನಿ. ಈಗ ಇಬ್ರು ಒಪ್ಪಿಗೆ ಪ್ರೀತಿಸಿ ಮದುವೆ ಆಗಿದ್ರು, ಎಲ್ಲ ಆಗಿತ್ತು. ಅಂದ್ರೆ ಮತ್ತೆ ಅವ್ರ ರಿಲೇಷನ್ ಹೇಳಿದ್ರೆ ಅವ್ರಿಗೂ ರಿಲೇಷನ್ ಅಂತಲ್ಲ, ಪ್ರೀತಿಸಿ ಮದುವೆ ಆಗಿದಾರೆ ಅಂದ್ರೆ ಹುಡುಗನ್ ಪ್ರೀತಿಗೆನ ಹುಡುಗಿ ಪ್ರೀತಿನೇ ಜಾಸ್ತಿ. ಹುಡುಗಿನೇ ಕರ್ಕೊಂಡೋಗಿರೋದು, ಹುಡುಗ ಕರ್ಕೊಂಡೋಗಿಲ್ಲ. ಹುಡುಗಿನೇ ಕರ್ಕೊಂಡೋಗಿರೋದು. ಅದೈತ್ ನೋಡ್ರಿ ರೆಕಾರ್ಡ್, ವಿತ್ ರೆಕಾರ್ಡ್ ಎಲ್ಲ ತೆಗೆದು ನೀವು ಟಿವಿಗೆ ಒಳಗೆ ಹಾಕ್ರಿ, ಗೊತ್ತಾಗುತ್ತೆಲ್ಲ. ಈಗಲೇ ತೆಗಿತೀನಿ, ತೋರಿಸ್ರಿ. ಈಗ ಎಷ್ಟು ಜನ ಬಂದಿದ್ರು, ಯಾರೆಲ್ಲ ಹಲ್ಲೆ ಮಾಡಿದ್ರು, ಹೇಗಾಯ್ತು ಸರ್? ಒಂದು 15ರಿಂದ 20 ಜನ ಮಾಡಿದ್ದಾರೆ. 15ರಿಂದ 20 ಜನ. ಅದರಲ್ಲಿ ಅವರು ಹೆಸರು ಗೊತ್ತಿಲ್ಲ ನಮಗೆ, ಅದರಲ್ಲಿ ಮೆನ್ಷನ್ ಮಾಡಿದ್ವಿ. ಅವ್ರು ನಮ್ಮನೆ ಬರ್ತಾರೆ, ಒಂದು 5 ನಿಮಿಷ ಕಾಯಿರಿ, ಅವರು ಮಾತಾಡ್ತಾರೆ. ಇನ್ನೂ ಭಾಳ ಇದೆ ಸ್ಟೇಟ್ಮೆಂಟ್ ಇವ್ರ ಹತ್ರ. ಇವರು ತಪ್ಪು ಮಾಡಿದಾನೋ ಬಿಟ್ಟದಾನೋ ಸೆಕೆಂಡ್ರಿ, ಈ ತರ ಮಾಡಬಾರ್ದು. ಅವ್ರು ಇನ್ನೊಂದು ಏನಾಯ್ತಂದ್ರೆ, ಮುಂಚೆನೆ ಮಂಜುನಾಥ್ ಅವರಿಗೆ ಒಂದು ಮದುವೆ ಆಗಿತ್ತು, ಹಿಂದೆ ಒಂದು ಕೇಸ್ ಆಗಿತ್ತು, ಅದು ಹಾಗೆಲ್ಲ ಆಗಿತ್ತು. ಮತ್ತೆ ಅಂತವನ್ನೆಲ್ಲ ಯಾಕೆ ಇದು ಮಾಡ್ತೀಯ ಅಂತ ಬೇಡ ಅಂತ. ಅದೇ ಬೇರೆ ಸರ್, ಇದೇ ಬೇರೆ. ಅವ್ನು ಮದುವೆ ಆಗಿದ್ದು ಬಿಟ್ಟು ಸೆಕೆಂಡ್ರಿ ಅದು. ಪ್ರೀತಿಸಿ ಮದುವೆ ಆಗಿದ್ದಾನೆ ಅನ್ನೋದು ಯಾರು ಪ್ರೀತಿಸಿರೋದು? ಹುಡುಗಿ ಪ್ರೀತಿಸಿರೋದು, ಹುಡುಗ ಅಲ್ಲ. ಹುಡುಗಿನೇ ಪ್ರೀತಿಸಿ ಮದುವೆ ಆಗಿರೋದು. ಹುಡುಗಿ ಒಪ್ಪಿಗೆ ಮೇರೆಗೆ ಹೋಗಿರೋದು ಅವನು.
ಈಗ 35 ವರ್ಷ ಆದರೂ ಮಂಜುನಾಥ್ ಅವರಿಗೆ ಮದುವೆ ಆಗಿರಲಿಲ್ವಾ, ಇಲ್ಲಾಂದ್ರೆ ಇದೇ ಹುಡುಗಿ ಲವ್ ಮಾಡೋ ಸಂಬಂಧ ಮದುವೆ ಆಗೋದು ಬಿಟ್ಟಿದ್ರೆ ಹೇಗೆ ಅಂತ? ಅದೆಲ್ಲ ಗೊತ್ತಿಲ್ಲ ಸರ್, ಅದು ಮಂಜುನಾಥ್ ಇಲ್ಲೇ ಇದಾರೆ, ಅವ್ರನ್ನೇ ಕೇಳ್ಕೋಬೇಕು ನೀವು. ಇರೋದು ಹೇಳ್ತೀವಿ ನಾವು ಅಷ್ಟೇ. ಈಗ ಏನಾಗ್ಬೇಕಂತೀರಿ ಸರ್? ಈಗ ಇಷ್ಟೆಲ್ಲ ಗಲಾಟೆ ಆಗಿ ಇದಾಗಿದೆ ಅಂದ್ರೆ ಅವ್ರು ಹೊಡೆದಾರ ಬೇಕು ನಮಗೆ. ಮಂಜುನಾಥ್ ಹೊಡೆದಾರ ಸೆಕೆಂಡ್ರಿ, ಇವ್ರಿಗೆ ಹೊಡೆದಾರಲ್ಲ ಅವ್ರಿಗೆ ಮುದುಕರಿಗೆ ಕೈ ಕಾಲು ಮುರಿಯಂಗೆ ಹೊಡೆದ್ರಲ್ಲ ಅವ್ರು ಬೇಕು ನಮಗೆ. ಅವ್ರ ಶಿಕ್ಷೆ ಅಂತೂ ಆಗುತ್ತೆ, ಆಗಕ್ಕೆ ಬಿಡಲ್ಲ ನಾವು, ಶಿಕ್ಷೆ ಆಗದಾಗಂತೂ ಬಿಡಲ್ಲ ಅವ್ರಿಗೆ. ಈಗ ಅವ್ರ ತಂದೆ ತಾಯಿ ಕಂಡೀಷನ್ ಹೇಗಿದೆ ಸರ್? ಅವರೆಲ್ಲ ICU ಇದ್ದಾರೆ, ಫುಲ್ ಸುಸ್ತಾಗಿದ್ದಾರೆ, ಫುಲ್ ಎಲ್ಲ ಕಾಲು ಮುರಿದತೆ, 2 ಕಾಲು ಮುರಿದವೆ, 2 ಕೈ ಮುರಿದವೆ. ಲೇಡೀಸಿಗೆ 2 ಕೈ ಮುರಿದವೆ, ನಮ್ಮ ಅತ್ತಿಗೆ ಕಾಲು ಮುರಿದವೆ, ನಮ್ಮ ಮಾವು ಕೈ ಮುರಿದತೆ, 1 ಕಾಲು ಮುರಿದತೆ, ತೆಲಿಗೆಲ್ಲ ಹೊಡೆದ ಸರ್. 10 ಹೊಲಿಗೆ ಹಾಕಿರೂ ಲೆಕ್ಕನೇ ಇಲ್ಲ, ಅದು ಇನ್ನು ಎಣ್ಸಕ್ಕೆ ಬರಲ್ಲ, ಅದು ಅಷ್ಟು ಹೊಡೆದಾರೆ. ಈಗ ಏನಾಗ್ಬೇಕಂತೀರಿ? ಏನಿಲ್ಲ, ಅವ್ರು ಶಿಕ್ಷೆ ಆಗ್ಬೇಕು, ಇಮಿಡಿಯೇಟ್ಲಿ ಆಗ್ಬೇಕು. ಅದು ನಾವು ತಗೊಂಡೋಗೋ ಬಾಡಿನೇ ತಗೊಂಡೋಗೋದಿಲ್ಲ. ಅವ್ರು ಮದುವೆ ಆಗಿದಾನಲ್ಲ, ಆ ಹುಡುಗಿ ಬರ್ಬೇಕು ಇಲ್ಲಿಗೆ ಬಾಡಿ ತಗೊಂಡೋಗಕ್ಕೆ. ಮದುವೆ ಆಗಿರೋದು ರಿಪೋರ್ಟ್ ಸಮೇತ ಕೊಟ್ಟಿದ್ವಲ್ಲ, ಇದು ತಾಳಿ ಕಟ್ಟಿರೋದು ಐತೆ, ಎಲ್ಲ ಐತೆ. ಹುಡುಗಿ ಬಂದು ಗಂಡನ ತಗೊಂಡೋಗ್ಲಿ ಬಿಡ್ರಿ, ನಾವ್ಯಾಕೆ ತಗೊಂಡೋಗೋಣ? ನಾವ್ಯಾಕೆ ತಗೊಂಡೋಗೋಣ? ಅವ್ರು ಒರೆಸ್ತಾ ಇರ್ತಾನೆ. ನೀವು ಹೆಂಗೆ ತಗೊಂಡೋದ್ರಿ ಅಂತ ಕೇಳ್ಬೋದು ನಾಳೆ ನೀವು ಹೆಂಗೆ ತಗೊಂಡೋದ್ರಿ, ನನ್ನ ಗಂಡ ಅಂತೇಳಿ ಬರ್ಬೋದು ಅವರು. ನಾವೀಗ ತಗೊಂಡೋದ್ರು ಅವ್ರು ಬರ್ಬೇಕೀಗ. ಅವ್ರು ಬರಲೇಬೇಕು. ಅವ್ರು ಬರೋ ತನಕ ಬಾಡಿ ಒಯ್ಯಲ್ಲ? ಬೇಡ, ಅವರು SP ಸಾಹೇಬ್ರ ಹತ್ರ ಹೋಗಿ ಮಾತಾಡ್ತೀವಿ ಬೇಕಾರೆ. ನಾವು ಬಾಡಿ ತಗೊಂಡೋಗಲ್ಲ, ಅವ್ರು ಕೊಟ್ಟರು ತಗೊಂಡೋಗಲ್ಲ. ಅವ್ರು ಬರ್ಬೇಕು. ಅವರು ಈಗ ನಾವೊಬ್ಬನೇ ಒರೆಸ್ತಾರಲ್ಲ, ಅದಕ್ಕೆ ಅವರು ಒರೆಸ್ತಾ ಇರ್ತಾನೆ, ಅವರು ಒರೆಸ್ತಾರೆ, ನಾವೊಬ್ಬರೇ ಅಲ್ಲ ಅಲ್ಲಿ, ಅವರು ಬರಬೇಕು. SP ಸಾಹೇಬ್ರ ಹತ್ರ ಮಾತಾಡ್ತೀವಿ, DOSP ಆಫೀಸ್ ಒಳಗೆ ಅದು ಲೆಕ್ಕಾಚಾರ ಆಗಿರೋದು. 20 ದಿವಸದೊಳಗೆ ಮದುವೆ ಮಾಡ್ತೀವಿ ಅಂತೇಳಿ, ಅದ್ದೂರಿಯ ಮದುವೆ ಮಾಡ್ತೀವಿ ಅಂತೇಳಿ ಕರ್ಕೊಂಡೋಗಿರೋದು, ಅದು ಸಮೇತ ಮೆನ್ಷನ್ ಮಾಡಿಸಿದ್ದಾರೆ ಅದರಲ್ಲಿ. ಆಮೇಲೆ ಈ ತರ ಆಗೈತೆ. ಊರಕ್ಕೆ ಹೋಗೋ ತನಕ ನೋಡಿದ್ದಾರೆ. ಸರಿ ಸರ್, ಇನ್ನು ಇದಿಷ್ಟು ಅವರ ಮಾವನವರ ಮಾತು. ಏನು ಇದರಲ್ಲಿ ಹುಡುಗನ ತಪ್ಪೇನಿಲ್ಲ, ಹುಡುಗಿನೇ ತಾನೇ ಕರ್ಕೊಂಡೋಗಿ ಮದುವೆ ಆಗಿದ್ಲು. ಈಗ ಊರಿಗೆ ಬರ್ತಿದ್ದನ್ನ ಆತನ ಹೊಡೆದು ಹಾಕಿರ್ತಾರೆ. ಈಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ನಾವು ಬಾಡಿಯನ್ನು ಯಾವುದೇ ಕಾರಣಕ್ಕೂ ಮನೆಗೆ ತೆಗೆದುಕೊಂಡು ಹೋಗಲ್ಲ. ಯಾಕಂದರೆ ಇದರ ವಾರಸುದಾರ ಅಂತಂದರೆ ಆ ಹುಡುಗಿನೇ. ಯಾಕಂದರೆ ಹುಡುಗಿ ಮದುವೆ ಆಗಿದ್ದಾಳೆ ಆಲ್ರೆಡಿ. ಹೀಗಾಗಿ ಆಕೆ ಬಂದು ಬಾಡಿಯನ್ನು ತೆಗೆದುಕೊಂಡು ಹೋಗ್ಬೇಕಂತೇಳಿ ಅವರ ಮಾವನವರು ಒತ್ತಾಯವನ್ನು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.